ನಮ್ಮ ತಂದೆಯವರು ಮುಖ್ಯಮಂತ್ರಿಗಳು ಇರಬೇಕಾದ್ರೆ ಮಕ್ಕಳು ಶಿಕ್ಷಣದಲ್ಲಿ ವಂಚಿತ ಆಗ್ತಾ ಇದ್ರು. ಹೆಂಗೆ ಅಂತೇಳಿ ಗಂಡ ಹೆಂಡತಿ ಹೊಲದ ಕೆಲಸ ಮಾಡೋರು ಚಿಕ್ಕ ಎಳೆ ಮಗುನ ಒಂದು ಸೀರಿಯಲ್ ಹಾಕಿ ಜೋಳಿಗೆ ಹಾಕಿ ಅಲ್ಲಿ ಬಿಟ್ಬಿಡೋರು. ಇವ್ರು ಹೋಗಿ ಹೊಟ್ಟೆಪಾಡಿಗೆ ಗಂಡ ಹೆಂಡತಿ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡ್ಬರೋದು ಹೊಲದಲ್ಲಿ. ಅದಕ್ಕೆ ನಮ್ಮ ತಂದೆಯವರು ಒಂದು ಕಾರ್ಯಕ್ರಮ ತಂದು ಏನು ಅಂತ ಹೇಳಿದ್ರೆ, ಯಾರ್ಯಾರು ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ₹1 36 ವರ್ಷದ ಹಿಂದೆ ಸ್ಟೈಫಂಡ್ ಅಂತ ಹೇಳ್ಕೊಡ್ತಾರೆ. 36 ವರ್ಷದ ಹಿಂದೆ ₹1 ಅಂದ್ರೆ ಇವತ್ತು ಲೆಕ್ಕ ಹಾಕಿ ಎಷ್ಟು ₹100 ಇರ್ಬೋದು. ಯಾಕೆಂದ್ರೆ ಅಪ್ರಿಸಿಯೇಷನ್ ಆಗಿದೆ. ಆ ಸಂದರ್ಭದಲ್ಲಿ ಹೈಯೆಸ್ಟ್ ಅಡ್ಮಿಷನ್ ಆಗ್ತದೆ. ಅಂದ್ರೆ ಇದನ್ನ ಯಾಕೆ ಮಾಡಿದ್ರು ನಮ್ಮ ತಂದೆಯವರು? ಉದ್ದೇಶ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. CM ಅವರು ಅದೇ ಹೇಳೋದು, ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರ್ದು. ಫೇಲ್ ಆಗ್ತಾರ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಾಲೆ ಕರ್ಕೊಂಡು ಬರ್ಬೇಕು, ಸರ್ಕಾರ ಖರ್ಚು ಮಾಡದೆ ಅವರಿಗೋಸ್ಕರ ಅವ್ರು ಬರಲೇಬೇಕು ಅಂತ ಹೇಳಿ ಆ ನಿಟ್ಟಿನ ಮೇಲೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ತಗೊಂಡು ಮಕ್ಕಳಿಗೆ ಇಲ್ಲಿ ಬರಬೇಕು ಅಂತ ಹೇಳಿ ಆ ಥರ ಇದ್ವಿ.